ನಾಳೆ ಅದಕ್ಕೆ ನಾಳೆನೇ ಅಲ್ಲ, ನಾಳೆ ಇದು ಅದು ಎರಡು ಕೂಡ ಇವತ್ತಿಗೆ ಮುಗಿಯಲ್ಲ ಅದು. ಓಂ ಶ್ರೀಯಃಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲಬುಷೇ ನಮೋ ಶೇಷಾಮ್ನಾಯ ಹೃದಯಾಯ ಹರಯೇ ಅಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೇ ಶ್ರೀಯಃಪತಿ. ಇನ್ನು ಆ ಜೈನ ಮತದ ವಿಮರ್ಶೆ ಭಾಳ ಆಳವಾಗಿ ಮಾಡ್ತಾರೆ. ಆ್ಯಕ್ಚುಲಿ ಸಮಯಪಾದದಲ್ಲಿ ಸ್ವಲ್ಪ ಹೇಳಿದರು, ಇಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಇದು ಹೇಳ್ತಿರ್ಬೇಕಾದ್ರೆ ಏನು ತೋರಿಸಿದ್ದಾರೆ ಆಚಾರ್ಯರು, ಎಲ್ಲ ಮತಗಳು ನಿಮ್ಮ ತಲೆಯಲ್ಲಿರಬೇಕು. ಅಲ್ಲಿ ಅಷ್ಟು ದೋಷಗಳಿರೋದ್ರಿಂದ ನಮಗೆ ಸರಿ ಅಂಥೇಳಿ ಏನು ಮಾಡ್ತಾನಾಗ ಉಪಾಸನೆ ಮಾಡೋದಕ್ಕೆ ಯಾವ ಶೇಕ್ ಆಗಲ್ಲ ಮೈಂಡ್. ಇದ್ರ ಅವ್ರೇನು ಹೇಳ್ತಾರೋ ಇವ್ರೇನು ಹೇಳ್ತಾರೋ ಏನೋ ಗೊಂದಲ ಕೂತ್ಬಿಡೋದು. ಅವ್ರು ಹೀಗೆ ಹೇಳಿದ್ದಾರೆ, ಇರೋ ಎಷ್ಟು ಮತಗಳು ವಿಮರ್ಶೆ ಮಾಡಿ ಆಗಿದೆ, ಎಷ್ಟೆಷ್ಟು ದೋಷ ಇದೆ ಅದಕ್ಕೆ ವಿಮರ್ಶೆ ಮಾಡ್ತಾ ಬಂದ್ರಿ. ಈಗ ನಹಿ ದುಃಖಿ ಪರಿಜ್ಞಾನ ದುಃಖಿತ್ವ ವಿನಿವಾರ್ತತೆ. ದೇವ್ರನ್ನ ಒಪ್ಪೋದಿಲ್ಲ ಜೈನರು, ಗೊತ್ತಾಯ್ತಾ? ಇವತ್ತು ಎಲ್ಲ ಚೇಂಜಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಬೇಕಾದಷ್ಟು ತುಂಬ ಚೇಂಜಸ್ ಮಾಡ್ಕೊಂಡಿದ್ದಾರೆ. ಬೇಸಿಕಲಿ ಜೈನರು ಏನು ಒಪ್ಪಲ್ಲ, ಬೌದ್ಧರು ಚೇಂಜ್ ಆಗಲಿಲ್ಲ. ನೆನ್ಪಿಟ್ಕೊಳ್ಳಿ, ಎರಡೂ ಇಂಡಿಯಾದಲ್ಲಿ ಬಂದಿದ್ದೆ. ಬುದ್ಧ ಮತ ಬಂದಿದ್ದು ನಮ್ಮ ದೇಶದಲ್ಲೇ, ನಮ್ಮಲ್ಲೇ ಬಂತು. ಬೌದ್ಧರು ರೂಟ್ ಔಟ್ ಆಗಿಬಿಟ್ರೆ ಹೆಚ್ಚು ಕಡಿಮೆ, ಇಲ್ಲೇ ಇಲ್ಲ. ಅವರು ನಮಗೇನಾಗಿದ್ದಾರೆ, ಅವರು ಪರಕೀಯರಾದಾಗ ಆಗಿಬಿಟ್ಟಿದ್ದಾರೆ. ಚೈನಾ ಆ ಕಡೆ ಬೆಳೆದು ಹೋಯ್ತು. ಯಾಕೆ ಬೆಳೆದು ಹೋಯ್ತು ಅಂದರೆ ಅಡ್ಜಸ್ಟ್ ಆಗಲಿಲ್ಲ ಅವರು, ಅದಕ್ಕೆ ಅವ್ರು ಎಲಿಮಿನೇಟ್ ಆಗೋಗ್ಬಿಟ್ಟು ಜೈನ ಅಡಾಪ್ಟ್ ಮಾಡ್ತಾ ಬಂದುಬಿಟ್ರು. ಇವರು ನಮ್ಮದೆಲ್ಲ ಹೊಂಚ್ಕೊತಾ ಬಂದಿದ್ದರಿಂದ ಏನಾಯಿತು, ಇಲ್ಲ ಉಳ್ಕೊಳ್ಳೋಕೆ ಅನ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿದ್ದಕ್ಕೆ ಅದು ವ್ಯತ್ಯಾಸ, ಗೊತ್ತಾಯ್ತಾ? ಬಟ್ ಎರಡೂ ಕೂಡ ಏನು ಅಂದರೆ ಬೇಸಿಕಲಿ ಅವ್ರು ಶೂನ್ಯವಾದಿಗಳು. ಬೇಸಿಕಲಿ ಇವರು ಶೂನ್ಯವಾದಿಗಳಲ್ಲ, ಜಡ ಒಪ್ತಾರೆ, ಆತ್ಮ ಒಪ್ತಾರೆ, ದೇವ್ರನ್ನ ಒಪ್ಪೋದಿಲ್ಲ. ಅದಕ್ಕೆ ಹೇಳ್ತಾರೆ, ನೀವು ಆತ್ಮ ಇನ್ನು ಎಷ್ಟು ಜಿಜ್ಞಾಸೆ ಮಾಡ್ತೀರಪ್ಪ ನೀವೀಗ, ಇನ್ನೊಬ್ಬ ದುಃಖಿನೇ ಜಿಜ್ಞಾಸೆ ಮಾಡಬೇಕು. ನೀನು ದುಃಖಿ, ಅವನು ದುಃಖಿ, ನಿನಗೇನು ಇಬ್ಬರು ಸಾಲಗಾರರು, ನೀವು ಯಾರು ಸಾಲ ಕೊಡ್ತಾರೆ ನನಗೆ? ನೋಡಿ, ನಹಿ ದುಃಖಿ ಪರಿಜ್ಞಾನಾತ್ ದುಃಖಿತ್ವ ವಿನಿವರ್ತತೆ. ನಿಮಗೆ ದುಃಖ ಇದೆ ಅಂಥೇಳಿ ಇನ್ನೊಬ್ಬ ದುಃಖಿ ಹತ್ರ ಹೋದರೆ ದುಃಖ ಪರಿಹಾರ ಆಗುತ್ತಾ? ಯಾರ ಹತ್ರ ಹೋಗ್ಬೇಕು ನೀವೀಗ? ಇದು ಸುಖಿ ಹತ್ರ ಹೋಗ್ಬೇಕು. ಆನಂದಮಯ ಅಭ್ಯಾಸ. ನಮ್ಮ ದೇವರ ಆನಂದ ಇದೆ, ನಿಮ್ಮಲ್ಲಿ ಇಲ್ಲ. ಅದನ್ನ ಜಿಜ್ಞಾಸೆ ಯಾರನ್ನು ಮಾಡ್ಬೇಕು ನೀವೀಗ? ಇನ್ನೊಬ್ಬ ನಾವು ರೋಗ ಬಂದ ಇನ್ನೊಬ್ಬ ಪೇಷಂಟನ್ನು ಜಿಜ್ಞಾಸೆ ಮಾಡೋದಿಲ್ಲ, ಜಿಜ್ಞಾಸೆ ಮಾಡ್ತಾರೆ. ಪೇಷಂಟ್ ಜಿಜ್ಞಾಸೆ ಮಾಡಿದಾಗಾಯ್ತಲ್ಲ ಅಂತ ಪ್ರಶ್ನೆ. ಇದಿಷ್ಟು ಒಪ್ತೀವಿ ಅಂದ್ಬಿಟ್ರೆ ನಿಮ್ಮ ಮತ ಬಿಟ್ಟಾಗಾಯ್ತು ನೀವೀಗ, ನಿಮ್ಮ ಮತ ಅಲ್ಲ ಅದೀಗ, ಅರ್ಥ ಆಯ್ತಾ? ಆತ್ಮಜ್ಞಾನಂ ಆತ್ಯಂತಿಕ ದುಃಖ ನಿವೃತ್ತಿ ಹೇತುರ್ನ ಭವತಿ ದುಃಖಿ ಜ್ಞಾನತ್ವ ದೇವದತ್ತ ಜ್ಞಾನವತ್ ಜೈನೇನಾಪಿ ಸ್ವಾತ್ಮಜ್ಞಾನಮೇವ ಮೋಕ್ಷ ಸಾಧನ ಮುಚ್ಯತೆ ನಾತ್ಮಜ್ಞಾನ ಮಾತ್ರಂ ಈಶ್ವರ ಜ್ಞಾನೇ ವ್ಯಭಿಚಾರ ನಿರಾಸಾಯ ದುಃಖಿ ಇತ್ಯುಕ್ತಂ. ನಾವು ದೇವರನ್ನು ತಿಳ್ಕೊಂಡು ನಿಮ್ಗೆ ಆಗುತ್ತೆ ಅಂತಿರಲ್ಲ ಅಂತ ಕೇಳಿದರೆ, ಹೌದು ಆನಂದೇ ಆತ, ಆನಂದೋ ನಂದನೋ ನಂದ, ನಿಮ್ಮದು ಹಾಗಿಲ್ವಲ್ಲ, ಒಪ್ಪೋದಿಲ್ಲ ಅಂಥೇಳಿ. ಯದಿ ಪುದ್ಗಲ ವಿಜ್ಞಾನ ದುಃಖಿ ಸ್ಯಾತ್ ಕಥಂಚನ ಅದುಃಖಿ ಸ್ಯಾತ್ ಕಥಂಚನ ದೇಹವಾನಪಿ ನಾ ದುಃಖಿ ಕಿಂ ಜ್ಞಾನಾದುತ್ತರಂ ಸದಾ. ನಿಮ್ಮಂತೆ ಇರ್ತಕ್ಕಂಥ ಇನ್ನೊಬ್ಬನ ಹತ್ರ ಹೋಗಿ ಅವನು ಉಪಾಸನೆ ಮಾಡಿ ದುಃಖ ಕಳ್ಕೊಳ್ಳೋದಾದರೆ ನೀನು ಅದೇ ಸ್ಥಿತಿಯಲ್ಲಿರೋನೆ, ನೀನು ಒಂದು ದೇಹದೊಳಗಿರೋನೆ. ನೀನು ಇನ್ನೊಬ್ಬನ ಹತ್ರ ಯಾಕೆ ಹೋಗ್ಬೇಕು? ನೀನೀಗ ನೀನೇ ತಿಳ್ಕೊಂಡ್ರೆ ಸಾಕು, ಜ್ಞಾನ ಬರುತ್ತಲ್ಲ, ನನಗೆ ದುಃಖ ಹೋಗ್ಬೇಕಲ್ಲ, ಮೋಕ್ಷ ಆಗಬೇಕಲ್ಲ ಅಂದರೆ ಉತ್ತರ ಇಲ್ಲ. ಜ್ಞಾನಾದುತ್ತರಂ ಸದಾ ನಾ ದುಃಖಿ ಕಿಂ ಜ್ಞಾನಾದುತ್ತರಂ ಸದಾ. ಏನು ಉಪಯೋಗ ಅದಕ್ಕೆ? ಇದು ಏನು ಉತ್ತರ ಕೊಡ್ತೀಯ? ಸಾಧ್ಯನೇ ಇಲ್ಲ. ಅಂದರೆ ದೇಹವಾನಪಿ ನಾ ಅದುಃಖಿ ಕಿಂ ಜ್ಞಾನಾದುತ್ತರಂ ಸದಾ. ದೇಹ ಇದ್ಮೇಲೆ ದುಃಖಿ ಅಂತ ಹೇಳೋದಾದರೆ, ದೇಹ ಇರೋಣ ಹತ್ರ ನೀನು ಹೋಗ್ತೀಯ ಅಂದಮೇಲೆ ನಿನಗೆ ಹೇಗೆ ಪರಿಹಾರ ಸಿಕ್ಕಾಗತ್ತದ್ರಿಂದ ಸಿಗೋದು? ನಮ್ಮಲ್ಲಿ ಹಾಗಲ್ಲ. ದೇವರು ಯಾರು? ಅಪ್ರಾಕೃತ ಶರೀರ. ನಮ್ಮ ಶರೀರ ಬದಲಾಯಿಸ್ತಾನೆ, ಅರ್ಥ ಆಯ್ತಾ? ನಮಗೆ ನೀರು ಹಾಕಿ ಮಡಿಯಲ್ಲಿ ಹಾಕ್ಬೇಕಾದ್ರೆ ಅವನೇನಾಗಿರ್ಬೇಕು? ಫಸ್ಟು ಮಡಿಯಲ್ಲಿರ್ಬೇಕು. ನಮ್ಮ ಮೈಲಿಯವನೇ ನೀರು ಹಾಕಿಬಿಟ್ರೆ ನಾವು ಮಡಿಯವನು ಮೈಲಿಗೆ ಆಗಿಬಿಡ್ತಾನೆ ಹೊರತು ಮಡಿ ಆಗೋ ಚಾನ್ಸ್ ಇಲ್ಲ. ಇವೆಲ್ಲ ಲೋಕದಲ್ಲಿ ಫಾಲೋ ಮಾಡ್ತೀವಿ, ಇಲ್ಲಿ ಬಂದಾಗ ಕೈ ಕೊಡ್ತಿರ್ತಾರೆ. ಈಶಕೃತ್ಯನುಸಾರೇಣ ಸ್ಯಾತ್ ಕಾಲಾದೀಶವಾದಿನಃ. ಇಲ್ಲ, ನಾವು ದೇವ್ರು ಒಬ್ಬರೊಬ್ರು ಗುಂಪನ್ನ ಸೇರ್ಕೋತೀವಿ ಅಂದರೆ ಈಶಕೃತ್ಯನುಸಾರೇಣ ಸ್ಯಾತ್ ಕಾಲಾದಿ ಬಂದೆ ಕಾಲಾದಿ ಈಶವಾದಿನಃ. ಇವೆಲ್ಲವನ್ನು ಕೂಡ ಒಪ್ಪೋದಾದರೆ
ನಾವು ಈಶವಾದಿ ಆದಾಗ ಈ ಸಮಸ್ಯೆಗಳು ಹೋಯಿತು, ನಿಮ್ಮ ಮತನೇ ಬಿಟ್ಟ ದೊಡ್ಡ ಸಮಸ್ಯೆ ಬೇರೆ ಬಂತು. ಕರ್ಮ ಹೇತುತ್ವಮಪಿತು ನಿಶ್ಚೈತನ್ಯ ನಹಿ ಕ್ವಚಿತ್. ಕರ್ಮ ಹೇತುತ್ವಮಪಿತು ನಿಶ್ಚೈತನ್ಯ ನಹಿ ಕ್ವಚಿತ್. ನೀವು ಯಾವಾಗಲೂ ಸ್ವತಂತ್ರ ಚೇತನ ಒಪ್ಪದೆ ಹೋದರೆ ಅಥವಾ ಚೇತನನೇ ಒಪ್ಪದೆ ಹೋಗಿಬಿಟ್ರೆ ಕರ್ಮ ಯಾರು ಮಾಡಬೇಕು? ಇವತ್ತು ಕರ್ಮ ಮಾಡೋ ವಸ್ತು ಏನಾಗಿರ್ಬೇಕು? ಯಾವಾಗಲೂ ಅದು ಚೇತನ ಆಗಿರ್ಬೇಕು. ಚೇತನ ಒಪ್ಪದೆ ಹೋಗಿಬಿಟ್ರೆ ನಿಶ್ಚೈತನ್ಯಾತ್, ಚೈತನ್ಯದ ಪದಾರ್ಥಗಳಲ್ಲಿ ಏನಿಲ್ಲ. ನಾವು ಯಾರೋ ಕೂತಿರ್ತೀವಿ, ಯಾರೋ ಒಂದು ಕೋಲ್ ಮೇಲೆ ಬಿದ್ದುಬಿಡುತ್ತೆ, ಗೊತ್ತಾಯ್ತಾ? ಅವನು ಏನು ಮಾಡ್ತೀವಿ ನಾವೀಗ? ಯಾರು ಕೋಲ್ ಹಾಕಿದ್ದು ಅಂತ ಕೇಳಿ, ಅದೇ ಬಿತ್ತು ಅಂತ ಹೇಳಿದ್ರೆ ನೀನು ದಡ್ಡ ಅಂತ ತಿಳ್ಕೊಬಿಟ್ಟಿಯಾ? ಆಯ್ಲಿ ಅದೇನು ಹಾಕಿದ್ದು ಹೇಳಿ, ನೀನು ಹಾಕಿದ್ದು ಹೇಳಿ. ಯಾಕೆ ನಮಗೇನು ಗೊತ್ತಿಲ್ಲ ಈಗ? ಗೊತ್ತಿ ಯಾವುದೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಗೊತ್ತಾಗೋದೇನಂದರೆ ಕಾಸ್ ಆಫ್ ಡೆತ್ ಅಷ್ಟೇ ಗೊತ್ತಾಗೋದು. ಕಿಲ್ಲರ್ ಯಾರು ಗೊತ್ತಾಗಲ್ಲ. ಅದು ಗೊತ್ತಾಗಲೇ ಕೋರ್ಟ್ ಬೇಕು. ಇಲ್ಲಿ ಅವ್ರ ಸ್ಕೋಪ್ ಇರೋದು ಅಷ್ಟೇ. ಒಂದು ಏನು ಗೊತ್ತಾಯ್ತು ನಮಗೀಗ? ಜಡ ಪದಾರ್ಥನೋ ಚೇತನ ಪದಾರ್ಥನೋ ಡಾಕ್ಟ್ರಿಗೆ ಕನ್ಸರ್ನ್ ಅಲ್ಲ. ಅವ್ರಿಗೆ ಕನ್ಸರ್ನ್ ಆಗಿದ್ದೇನೋ ಡೈರೆಕ್ಟ್ ಕಾಸ್ ಆಫ್ ಡೆತ್ ಅಷ್ಟು ಹುಡುಕ್ತಾರಷ್ಟೆ. ಆ ವಿಷ ಯಾರು ಹಾಕಿದ್ರು ಅದೇ ಬಂದು ಬರ್ಕೊಳಕ್ಕೆ ಹೋಗಲ್ಲ. ಯಾಕೆ ಇದು ಹೋಗ್ತಾರೆ ಕೋರ್ಟ್ ಪ್ರಕಾರ. ಏನು ಉಪಯೋಗ ಆಯ್ತು ಅವ್ರೀಗ? ಕೋರ್ಟ್ ಚೇತನ ಒಪ್ಪಿದವರು ಕೋರ್ಟ್ ಇರಲಿಕ್ಕೆ ಆಗೋದಿಲ್ಲ, ಗೊತ್ತಾಯ್ತು? ಜಡವಾದಿಗಳಿಗೆ ಕೋರ್ಟೇ ಮಾಡೋಂಗಿಲ್ಲ. ಯಾತಕ್ಕೆ? ಜಡಕ್ಕೆ ಶಿಕ್ಷೆ ಕೊಡ್ಬೇಕಷ್ಟೆ, ಫೈನಲ್ ಶಿಕ್ಷೆ ಯಾರು ಕೊಡ್ಬೇಕು ಅವ್ರೀಗ? ಆ ವಿಷಯ ಇದೆಯಲ್ಲ, ಅದು ಡಿಸ್ಟ್ರಾಯ್ ಮಾಡಿಬಿಡಿ ಸಾಕು. ಇಷ್ಟಕ್ಕೆ ಕೋರ್ಟ್ಗೆ ಹೋಗ್ಬೇಕಾಗಿತ್ತಾ? ತಪ್ಪು. ಒಂದು ಕೋರ್ಟ್ಗೆ ಹೋಗ್ತಾರೆ ಅಂದರೆ ಏನರ್ಥ? ಚೈತನ್ಯ ಒಪ್ಪಿದವನೇ ಹೋಗ್ಬೇಕು. ಅವ್ರು ಜಡ್ಜ್ಮೆಂಟ್ ಕೊಡೋನು ಚೈತನ್ಯ ಒಪ್ಪಿರ್ಬೇಕು. ಅಂದಮೇಲೆ ಸೈನ್ಸ್ಗೆ ಅಗೇನೆಸ್ಟ್. ಇವಾಗ ಸೈನ್ಸ್ ಭಾರಿ ಅಡ್ವಾನ್ಸ್ ಆಗಿದೆ, ಚೇತನ ಒಪ್ಪೋದಿಲ್ಲ ಅವರು. ಕೋರ್ಟ್ಗೆ ಹೋಗೋದು ಬಿಡೋದಿಲ್ಲ ಅಂದ್ರೆ ಅರ್ಥ ಏನಾಯ್ತು ಅಲ್ಲಿಗೆ? ತಮ್ಮ ಮತ ತಾವೇ ಒಪ್ತಾ ಇಲ್ಲ ಅಂತ, ಗೊತ್ತಾಯ್ತಾ? ತಮ್ಮ ಮತ ತಾವೇ ಒಪ್ತಾ ಇಲ್ಲ. ಅಶೇಷ ಕರ್ಮಹೇತುತ್ವ ಅನ್ನೋ ಜಡ ಪದಾರ್ಥಕ್ಕಿಲ್ಲ, ತಿಳ್ಕೊಂಡ್ಬಿಡ್ಬೇಕು. ನಚ ಕರ್ಮ ವಿಮಾಮನ ಕಾಲ ಗುಣ ಪ್ರಕೃತಿ ಅಚಿತ್ತನು. ಇದೆಲ್ಲ ದ್ವಾದಶ ಸ್ತೋತ್ರ ಸೇರಿಸ್ಕೋಬೇಕು. ಇದನ್ನು ಕರ್ಮಹೇತುತ್ವ ನಿಶ್ಚೈತನ್ಯ ನಹಿ ಕ್ವಚಿತ್ ಅಶೇಷ ದುಃಖ ವಿಲಯೇ ನೇದಾನೀಂ ಕಾರಣಂ ಯಥಾ ತಥೋತ್ತರಂ ನ ಚೈವ ಸ್ಯಾತ್. ನೋಡಪ್ಪ, ನಿನ್ನ ದುಃಖಗಳೆಲ್ಲ ಹೋಗಿಲ್ಲ ಹೋದಲ್ಲೋ? ನಮ್ಮ ಪ್ರಶ್ನೆ ಕೇಳ್ತಾರೆ, ದುಃಖ ಹೋಗಿಲ್ಲ ಹೋದಲ್ಲ? ಈಗ ಹೋಗಿಲ್ಲ. ಮುಂದೆ ಹೋಗ್ಲಿಕ್ಕೆ ದಾರಿ ಏನಿದೆ? ಬಿಡಿಸೋ ದೇವರಿಲ್ಲ, ಬಿಡಿಸೋ ದಾರಿ ಇಲ್ಲ, ಹೋಗೋ ಮೋಕ್ಷ ಇಲ್ಲ. ಸೊ ಸಾಧನೆ ಮಾಡ್ಕೊಂಡು ಎಲ್ಲಿರ್ತೀರಿ ನೀವೀಗ? ಅಲ್ಲೇ ಇರ್ತೀರಿ. ಗಾಣದೆತ್ತು ಸುತ್ತಿದಂತೆ ಅದೇ ಇದರಲ್ಲಿ ಬೆದಕ್ಕೆ ಹೋಗೇ ಇಲ್ಲ ಅಂದಮೇಲೆ ಸಾಧನೆ ಯಾಕೆ ಮಾಡ್ಬೇಕು? ಇದಕ್ಕೆ ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. ಸಾಧನೆ ಮೀನಿಂಗ್ ಇರ್ಬೇಕು ಅಲ್ಲೇನು. ಥರ್ಡ್ ಇಯರ್ ಕೂಡ ಫಸ್ಟ್ ಇಯರ್ ಜ್ಞಾನ ಇದ್ದರೆ ಅವ್ನು ಥರ್ಡ್ ಇಯರ್ಗೆ ಯಾಕೆ ಹೋಗ್ತಾನೆ ಇವತ್ತೆ? ಆ ಜ್ಞಾನ ನಾಳೆ ಬಂದಿರಬೇಕಲ್ಲ ಅವನಿಗೆ. ನಿಮ್ಮ ಸ್ಥಿತಿ ಏನು ಅಂತ ಕೇಳ್ತಾನೆ. ನಿಮಗೆ ಭಾಗ ಇಲ್ಲಲ್ಲ. ಜಡ ಪದಾರ್ಥ ಒಪ್ಕೋತೀರಿ, ಅದೇನೋ ಮಾಡಲ್ಲ. ನಿಮ್ಮಂಥ ಚೇತನ ಒಪ್ಕೋತೀರಿ, ಕೆಲಸಕ್ಕೆ ಬರೋದಿಲ್ಲ. ದೇವ್ರನ್ನ ಒಪ್ಪಿಲ್ಲ, ಸೊಲ್ಯೂಷನ್ ಹೇಗೆ ಸಾಲ್ವ್ ಆಗಿ ಬರುತ್ತೆ? ನಿಮಗೆ ಸಿಗೋದೇ ಇಲ್ವಲ್ಲ. ಆಭಾಸೋದ್ಧಾರಂ ಕರೋತಿ ದೃಷ್ಟಿಪೂರ್ವ ಅನುಮಾಯತಃ. ಇಲ್ಲ ಏನೋ ಕಾರಣ ಎಲ್ಲರೂ ಹೀಗೆಲ್ಲ ಮಾತಾಡ್ತಿರಲ್ಲ ಸರಿಯಾ ಅಂದರೆ ದೃಷ್ಟಿಪೂರ್ವ ಅನುಮಾಯತಃ. ಪ್ರತ್ಯಕ್ಷ ಅನುಮಾನ ಯಾವ ಬೇಸಿಸ್ ಮೇಲೆ ಮಾಡಿದ್ದೇವೆ ನಾವೀಗ? ಪ್ರತ್ಯಕ್ಷದ ಬೇಸಿಸ್ ಮೇಲೆ. ನೀನೇ ಹೇಳಪ್ಪ, ನೀನು ದುಃಖಿ, ದುಃಖ ಬಿಡಿಸೋನು ಒಪ್ಪಿಲ್ಲ ನೀನೀಗ. ದುಃಖ ಹೇಗೆ ಕಳ್ಕೊತಿ? ಹೇಗಿದ್ರೆ ಜಡ ಪದಾರ್ಥ ಮಾಡಕ್ಕೆ ಬರೋದಿಲ್ಲ, ನಿನ್ನಂತವನು ಮಾಡಕ್ಕೆ ಬರೋದಿಲ್ಲ. ಇವೆಲ್ಲ ನಮ್ಗೆ ಕಂಡಿರೋ ಸತ್ಯಗಳು. ದೇವ್ರನ್ನ ಒಪ್ಪೋದಿಲ್ಲ, ಮತ್ತೆ ದುಃಖಿಯಾಗಿ ಉಳ್ಕೋತಿಲ್ಲ ಕೊನೆಗೂ ಕೂಡ. ನಿಮ್ಮ ಶಾಸ್ತ್ರ ಯಾಕೆ ಓದ್ಬೇಕಾಗಿದ್ರೆ? ಶಕ್ತಶ್ಚಾನ್ಯಸ್ಯ ವಿಜ್ಞಾನಂ ತತ್ಪ್ರೀತಿ ಜನಕಂ ಯದಿ ತಯೋ ಬಂಧ ನಿಶ್ಯಾತ್ ಇತಿ ಕಿನ್ನಾಮ ದೂಷಣ. ನಮ್ಮಲ್ಲಿ ಹಾಗೇ ಅಲ್ಲ. ನಮ್ಮ ಫಿಲಾಸಫಿ ಹೇಗಿದೆ ಗೊತ್ತಾ? ಪ್ರತಿಯೊಂದು ಸತ್ಯ ಏನು ಮಾಡುತ್ತೆ? ಈ ದೋಷ ನಿಮ್ಗೆ ಹೇಳಿದಿವಲ್ಲ, ಈ ದೋಷ ನಮ್ಮಲ್ಲಿಲ್ಲ. ಅರ್ಥ ಆಯ್ತಾ? ಈಗ ನಮ್ಮಲ್ಲಿ ಗುಣ ಇದೆಯಲ್ಲ, ನಿಮ್ಮಲ್ಲಿ ಆ ಗುಣ ಇಲ್ಲ. ಅವಾಗೇನಾಯ್ತು ಈಗ? ಮತ್ತು ನಿರ್ದೋಷತ್ವ ಸಮರ್ಥನೆ. ದೋಷ ಇಲ್ಲ ಅಂತೇಳಿ ನಿರ್ದೋಷತ್ವ, ಗುಣ ಇದ್ದಾಗ ಗುಣಪೂರ್ಣತ್ವ. ನಮ್ಮ ಮತಕ್ಕೆ ಗುಣಪೂರ್ಣತ್ವ ದೋಷ ದೂರತ್ವ ಇದೆ. ಯಾಕೆ? ಗುಣಪೂರ್ಣ ದೋಷ ದೂರ ದೇವರು ಒಪ್ಪಿರೋದ್ರಿಂದ. ಉಳಿದ ಮತಗಳೆಲ್ಲ ಕಾನ್ಸೆಪ್ಟೇ ಇಲ್ಲ ಅಂದಮೇಲೆ ಮತದಲ್ಲೇ ಮೇನ್ ಪ್ರಿನ್ಸಿಪಲ್ಲೇ ದೋಷ ಇದೆ, ತೆಗಿಲಿಕ್ಕೆ ಬರೋದೇ ಇಲ್ಲ. ನೋಡಿ ಕಾರಣ ಕೊಡ್ತಾರೆ ಆಚಾರ್ಯರೀಗ. ನಮ್ಮ ಮತ ಹೇಗಿದೆ ಗೊತ್ತಾ? ಶಕ್ತಸ್ಯ ಅನ್ಯಸ್ಯ ವಿಜ್ಞಾನಂ ತತ್ಪ್ರೀತಿ ಜನಕಂ ಯದಿ. ನಮ್ಮಲ್ಲಿ ಅಶಕ್ತಿ ಇದೆ, ದುಃಖ ಇದೆ. ಇನ್ನೊಬ್ಬ ಶಕ್ತಿ ಇದೆ, ದುಃಖ ಇಲ್ಲ. ದುಃಖ ಕಡೆಯ ಶಕ್ತಿನೂ ಇದೆ ಅವನಿಗೆ. ಅವನ ಹತ್ರ ಹೋಗ್ತೀವಿ ಅಂತ ಹೇಳ್ತೀವಿ. ನಮ್ಮ ಹತ್ರ ಎಷ್ಟು ಸರಿಯಾಗಿದೆ ನೋಡು. ನಮ್ಮಲ್ಲಿ ದುಃಖ ಇದೆ, ಇದೆಲ್ಲ ಆನಂದ ಇದೆ. ದೇವ್ರ ದುಃಖ ಇಲ್ಲವೇ ಇಲ್ಲ ಅಂತ ಆರಾಧನೆ ಮಾಡಿದ್ರೆ ಫಲ ಇದೆ ಅದರೊಳಗೆ. ನೀವು ಸಕ್ಕರೆ ಕಡಿಮೆ ಆಗಿದೆ ಹೇಳಿ ಉಪ್ಪು ಹಾಕಿದರೆ ಮತ್ತೆ ಏನು ಹಾಕ್ಬೇಕು ಅದಕ್ಕೀಗ? ಸಕ್ಕರೆ ಹಾಕ್ಬಾರ್ದು, ಉಪ್ಪು ಹಾಕ್ತಾ ಕೂತ್ಕೊಂಡ್ರೆ ಇನ್ನೂ ಕೆಟ್ಟು ಹೋಗ್ಬಿಡುತ್ತೆ. ತಯೈವ ಬಂಧ ನಿಶ್ಯಾದಿತಿ ಕಿನ್ನಾಮ ದೂಷಣ ಅಂತ ದೇವ್ರು ನಮ್ಮ ಬಂಧಹಾನಿ ಮಾಡ್ತಾನೆ ಅಂತ ಹೇಳಿದರೆ ನಮ್ಮ ಮತ್ತಿಗೆ ದೋಷನೇ ಇಲ್ವಲ್ಲ, ನಿಮ್ಮ ಮತ್ತಿಗೆ ಎಷ್ಟು ದೋಷ ಇದೆ ನೋಡು ಅಂತ. ಇವೆಲ್ಲ ಓಪನ್ ಮೈಂಡೆಡ್ ಆಗಿದ್ರೆ ಅರ್ಥ ಆಗುತ್ತೆ. ಸ್ವಜ್ಞಾನಾತ್ ಬಂಧಹಾನಿಸ್ತು ದೃಶ್ಯತೆ ಕಶ್ಯ ಕುತ್ರಚಿತೆ. ಅದು ನಾಳೆ